ಜೆಜೆಎಂನ ವಿವಿಧ ಕಾಮಗಾರಿಗಳಿಗಾಗಿ ಮನಬಂದಂತೆ ರಸ್ತೆ ಆಗಿದ ಪರಿಣಾಮ ಕುಮಟಾ ತಾಲೂಕಿನ ದಿವಳ್ಳಿ ಹಾಗೂ ಕೌಲೋಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಂಚಾರ ದುಸ್ತರವಾದ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಕುಮಟಾ ತಾಲೂಕಿನ ಸಂತೆಗೋಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಿವಳ್ಳಿ ಹಾಗೂ ಕೌಲೋಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದೆ. 130ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ನೆಲೆಸಿವೆ. ಪೈಪ್ ಅಳವಡಿಸಲು ರಸ್ತೆ ಮಧ್ಯೆ ಏಕಾಏಕಿ ಗುಂಡಿ ತೋಡಿದ ಪರಿಣಾಮ ರಸ್ತೆ ತಗ್ಗು ಬಿದ್ದು ನರಕ ಸದೃಶವಾಗಿದೆ. ರಸ್ತೆ ಎನ್ನುವುದು ಹಳ್ಳದಂತೆ ಮಾರ್ಪಟ್ಟಿದ್ದು ಕೊಟ್ಟ ಮಾತಿನಂತೆ ರಸ್ತೆ ದುರಸ್ತಿಗೊಳಿಸದ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಪೂರಾ ಗುಂಡಿ ಬಿದ್ದು ತೆಂಗಿನ ಗಿಡ ಮಾವಿನ ಗಿಡ ಇಂಥದ್ದು ನೆಡುವ ಪರಿಸ್ಥಿತಿ ಬಂದಿದೆ. ಅದು ನಮ್ಮ ಹತ್ರ ಅದೇ ರೈತರ ಕೈಲಿ ಅದ್ರೆಡ್ಬೇಕಾದ್ರೆ ರಸ್ತೆ ನೀವು ರಸ್ತೆ ಮಾಡ್ತೀರಿ, ಯಾವುದೂ ನಿರ್ಧಾರ ಮಾಡಿ ಇಲ್ಲಾರೆ ಮುಂದಿನ ಇದರಲ್ಲಿ ನಾವು ಹೋರಾಟ ಅದೇ ಅದ ನಮ್ಮದು ಹೇಳಿದ್ದು. ಮತ್ತು ಇಲ್ಲಿ ಮಂಡಲ್ ಪಂಚಾಯತ್ ಸಮೇತ ನಾನೇ ಹೋಗಿ ಹೇಳಿದೆ, ನನ್ನ ಜಾಗದಲ್ಲಿ ರೋಡ್ ಹೋಗ್ತದೆ, ಆ ರೋಡ್ಗೆ ನಿಮ್ಗೆ ಎಷ್ಟು ಜಾಗ ಬೇಕು ನಾನು ಕೊಡ್ತೆ ಹೇಳಿದು ಕೂಡಲೇ ನಿಂಗೆ ಲಕ್ಷಾಂತರ ದುಡ್ಡು ಹಾಕ್ತರು, ಅಲ್ಲಿ ಹಾಕ್ತರು ಇಲ್ಲಿ ಹಾಕ್ತರು ಪಾಗಾರ ಮಾಡ್ತೇವೆ ಅಂದರು. ಒಬ್ರದ್ದು ಪತ್ತೆ ಇಲ್ಲ. ಈಗ ಇಲೆಕ್ಷನ್ ಬಂದ ಕೂಡಲೇ ಬರ್ತಾರೆ ಅವ್ರು ಬೇಡ್ತೆಯ ಹೇಳಿತು. ಅದ್ರ ಬಗ್ಗೆ ಯೋಗ್ಯ ಕ್ರಮ ತಗೊಳ್ಳಿ. ಇದರಲ್ಲಿ ಹೇಳಿತು ಇದು ಈ ರಸ್ತೆ ಆಗೋ ಕಣಕಿ ನಾ ಸಣ್ಣಿರ್ತಾ 6 ಸಲ ಆಯಿತು. ಒಂದ್ಸಲ ಅಕ್ಕಿ ಕೊಟ್ಟಿದ್ರು ಹೇಳಿತು, ಅಕ್ಕಿ ಯಾರ ಮನೆಗೆ ಹೋಯ್ತಾ ಏನೋ ಅದಿಲ್ಲ ಹೇಳಿತು. 6 ಸಲ ಆಯಿತು ಈ ರಸ್ತೆ, ಮತ್ತು ಗುಂಡಿನೇ ಆಗ್ತದೆ ಬಿಟ್ಟರೆ ರಸ್ತೆ ಆಗೋದಿಲ್ಲ. ಇದ್ರ ಸಲುವಾಗಿ ಯೋಗ್ಯ ಕ್ರಮ ತಗೊಳ್ಬೇಕು ನೀವು. ಬೇಸಿಗೆ ಸಮಯದಲ್ಲಿ ಜೆಜೆಎಂ ಕಾಮಗಾರಿ ನಡೆಸುವ ಗುತ್ತಿಗೆದಾರರು ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಅಗೆದು ಇಂಗು ಗುಂಡಿಯಂತೆ ಮಾಡಿ ಹೊರಟು ಹೋಗಿದ್ದಾರೆ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೃದ್ಧರು, ಗರ್ಭಿಣಿಯರು ಓಡಾಡದ ದುಸ್ಥಿತಿ ಎದುರಾಗಿದೆ. ಶಾಲಾ ಮಕ್ಕಳು ಬಟ್ಟೆಗಳನ್ನ ಕೆಸರಿನ ನೀರಿನಲ್ಲಿ ಒದ್ದೆಯಾಗಿಸಿಕೊಂಡು ಹೋಗಬೇಕು. ಯಾರು ಮೆಚ್ಚದ ಕೆಲಸವನ್ನ ಮಾಡಿ ನರಕ ಯಾತನೆ ಅನುಭವಿಸುವಂತೆ ಮಾಡಿದ್ದಾರೆ. ಪುರಸಭೆಗೆ ಒಳಪಡುವ ಮರಾಕಲ್ ಕುಡಿಯುವ ನೀರಿನ ಯೋಜನೆ ಪರಿಣಾಮ ರಸ್ತೆ ಇನ್ನಷ್ಟು ಹದಗೆಟ್ಟಿದೆ. ಮೋಹಿನಿ ಗೌಡ ಅವರು ಪುರಸಭೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ರಸ್ತೆ ದುರಸ್ತಿಗೆ 50 ಲಕ್ಷ ರೂಪಾಯಿ ಹಾಕಿದ್ದೇನೆ ಎಂದು ಹೇಳಿದ್ದರು. ಈವರೆಗೂ ಯಾವುದೇ ರಸ್ತೆ ದುರಸ್ತಿಯಾಗಿಲ್ಲ. ರಾತ್ರಿ ವೇಳೆ ಆಸ್ಪತ್ರೆ ಹೋಗಬೇಕಾದರೂ ವಾಹನಗಳು ಮುಂದೆ ಬರುತ್ತಿಲ್ಲ. ರಸ್ತೆ ವ್ಯವಸ್ಥೆಯಿಂದ ಕಷ್ಟದ ಜೀವನ ನಡೆಸುವಂತಾಗಿದೆ. ಈ ಬಗ್ಗೆ ಸ್ಥಳೀಯ ಶಾಸಕರು, ಸಂಸದರು, ಅಧಿಕಾರಿ ವರ್ಗದವರು ಗಮನ ಕೊಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ತುಳಸು ತಿಮ್ಮುಗೌಡ, ಸ್ಥಳೀಯರಾದ ಚಂದ್ರಕಾಂತ್ ನಾಯ್ಕ್, ಗಣಪತಿ ಹೆಗಡೆ, ವಿಷ್ಣು ಹೆಗಡೆ, ಕೃಷ್ಣ ಹೆಗಡೆ, ಲಕ್ಷ್ಮೀಶ್ ಹೆಗಡೆ, ನಾಗೇಶ್ ನಾಯ್ಕ್, ಆಲ್ಬರ್ಟ್ ಡಿ ಕರ್ನೆಲ್, ದೇವು ತಿಮ್ಮುಗೌಡ, ಫ್ರಾನ್ಸಿಸ್ ರೋಡ್ರಿಗಿಸ್, ಸಲ್ವಾದರ್ ಡಿ ಕರ್ನೆಲ್, ಪೊರ್ತೋಲ್ ಫ್ರಾನ್ಸಿಸ್ ಡಿಸೋಜಾ, ಆಂಟೋನ್ ಮರಿಯನ್ ಫರ್ನಾಂಡಿಸ್, ರಸೀದ್ ಎಡಂಗಿ, ಗುರುಗೌಡ, ಮಾರುತಿಗೌಡ ಇತರರು ಎಚ್ಚರಿಸಿದ್ದಾರೆ. ಕೆಳಗೆ ಬಂದಾಗ ಸರಿ ಮಾಡ್ತೀವಿ, ರಸ್ತೆ ಸರಿ ಮಾಡ್ತೀವಿ ಅಂತ ಅಂತಾರೆ. ಆಮೇಲೆ ಮುಗೀತು, ಚುನಾವಣೆ ಆದಮೇಲೆ ಮುಗೀತು. ಅವ್ರ ಹೆಸರು ಇಲ್ಲ, ಅವ್ರ ಫೋಟೋನೂ ಇಲ್ಲ, ಏನಿಲ್ಲ. ಚುನಾವಣೆ ಆಗೋ ಟೈಮಲ್ಲಿ ಬರ್ತಾರೆ, ಫೋಟೋ ಹಾಕ್ತಾರೆ, ಪೋಸ್ಟರ್ ಹಾಕ್ತಾರೆ, ಬರ್ತಾರೆ. ಈ ಸಲ ಪಕ್ಕ ನಿಮ್ಮ ರಸ್ತೆಗೆ ಮಾಡ್ಕೊಡ್ತೀವಿ, ನಾವು ಈ ಸಲ ರಸ್ತೆಗೆ ಲಕ್ಷ ಮಂಜೂರು ಮಾಡ್ತೀವಿ, ಒಂದು ಸೇತುವೆ ಕೊಡಿಸ್ಕೊಡ್ತೀವಿ ನಿಮಗೆ ಅಂತ ಹೇಳ್ತಾರೆ. ಆದರೆ ಎಲ್ಲಿದೆ ಸೇತುವೆಯಲ್ಲಿ? ಸೇತುವೆ ಬೇಡ, ರಸ್ತೆ ಸರಿ ಮಾಡಿಕೊಡ್ಲಿ. ನಾವೇನು ಸಿಮೆಂಟ್ ರಸ್ತೆ ಕೇಳಿದ್ವಾ, ಟಾರ್ ರೋಡ್ ಕೇಳಿದ್ವಾ? ಏನಿಲ್ಲ. ಇರೋ ರಸ್ತೆಯನ್ನು ಸರಿ ಮಾಡಿಕೊಡಿ ಸಾಕು. ಬೇರೆ ರಸ್ತೆ ಏನಾಕಿ ನಮಗೆ? ಇರೋ ರಸ್ತೆ ಒಂದು ಸರಿ ಮಾಡಿಕೊಟ್ಬಿಟ್ರೆ ಮುಗೀತಲ್ಲ. ಗ್ರಾಮಸ್ಥರು ಆರಾಮಾಗಿರ್ತಾರೆ, ಎಲ್ಲರೂ ಆರಾಮಾಗಿರ್ತಾರೆ. ಯಾರು ನಾವೇನು ಬಂದು ಕಂಪ್ಲೇಂಟ್ ಮಾಡೋ ಅವಸ್ಥೆ ಇರುತ್ತಾ? ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.